ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಎಲ್ಲರೂ ನೋಡಿರ್ತೀರಾ ಮತ್ತು ಅದರ ಬಗ್ಗೆ ಕೇಳಿರ್ತೀರ. ಆದರೆ ಈ ಮಹಾನ್ ಉತ್ಸವದ ಮಹಾನ್ ಇತಿಹಾಸ ತುಂಬ ಜನಕ್ಕೆ ಗೊತ್ತಿಲ್ಲದೇ ಇರಬಹುದು. ಸುಮಾರು 400 ಮತ್ತು 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ನಡೀತಾ ಇದ್ದ ಈ ಮಹಾನವಮಿ ಮಹೋತ್ಸವವು ದಕ್ಷಿಣ ಕರ್ನಾಟಕದ ಮೈಸೂರಿಗೆ ಬಂದಿದ್ದು ಹೇಗೆ ಮತ್ತು ಅದು ಮೈಸೂರು ದಸರಾ ಆಗಿ ಬದಲಾಗಿದ್ದು ಹೇಗೆ, ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಫ್ರೆಂಡ್ಸ್, ಇದು ನಮ್ಮದೇ ಕರುನಾಡಿನ ರಾಜವೈಭವದ ಕತೆ. ದಸರಾ ಅನ್ನೋ ಹೆಸರು ಬಂದಿದ್ದು ಸಂಸ್ಕೃತ ಪದದಿಂದ. ದಶ ಅಂದರೆ 10, ಹರ ಅಂದರೆ ಸೋಲಿಸುವುದು. ರಾಮಾಯಣದ ಪ್ರಕಾರ ದಸರಾ ದಿನದಂದು ಶ್ರೀರಾಮನು ಲಂಕೆಯ ರಾವಣನ ವಿರುದ್ಧ ಜಯ ಸಾಧಿಸಿದ ದಿನ. ಮಹಾಭಾರತದಲ್ಲೂ ವಿಜಯದಶಮಿಗೆ ಪ್ರಮುಖ ಸ್ಥಾನ ಇದೆ. ಪಾಂಡವರು ಯುದ್ಧದಲ್ಲಿ ಬನ್ನಿ ಮರಕ್ಕೆ ಕಟ್ಟಿದ ತಮ್ಮ ಆಯುಧಗಳನ್ನು ತೆಗೆದು ಪೂಜೆ ಮಾಡಿ ಯುದ್ಧ ಆರಂಭಿಸಿದಾಗ ಪಾಂಡವರಿಗೆ ಗೆಲುವು ಸಿಗುತ್ತದೆ. ಈ ಕಾರಣದಿಂದಲೇ ಈಗಲೂ ನಮ್ಮ ಅರಮನೆಯಲ್ಲಿ ದಸರಾ ದಿನದಂದು ಆಯುಧ ಪೂಜೆ ನಡೆಯುತ್ತದೆ. ಇನ್ನು ಮೈಸೂರು ದಸರಾಗೆ ಸಾಮಾನ್ಯವಾಗಿ ಕೊಡುವ ಐತಿಹಾಸಿಕ ಹಿನ್ನೆಲೆ ಅಂದರೆ ಮಹಿಷಾಸುರ ಎಂಬ ರಾಕ್ಷಸನನ್ನು ತಾಯಿ ಚಾಮುಂಡೇಶ್ವರಿ ಅಂತ್ಯಗೊಳಿಸಿ ಧರ್ಮವನ್ನು ಕಾಪಾಡಿರುವುದು. ಇದೇ ಕಾರಣಕ್ಕೆ ಈ ದಿನವನ್ನು ವಿಜಯದಶಮಿಯನ್ನಾಗಿ ಆಚರಿಸಲಾಗುತ್ತದೆ. ಫ್ರೆಂಡ್ಸ್, ಈ ಬಾರಿಯ ಮೈಸೂರು ದಸರಾ 413ನೇ ವರ್ಷದ ದಸರಾ ಮಹೋತ್ಸವವಾಗಿದ್ದು, ಆರಂಭದಿಂದಲೂ ಇದನ್ನು ಮೈಸೂರು ದಸರಾ ಎಂದು ಕರೆಯುತ್ತಿರಲಿಲ್ಲ. ಬದಲಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನು ಮಹಾನವಮಿ ಅನ್ನೋ ಹೆಸರಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದರು. ಹಂಪಿಯ ಹಜಾರರಾಮ ದೇವಸ್ಥಾನದ ಕೆತ್ತನೆಯಲ್ಲಿ ಇದರ ಉಲ್ಲೇಖವಿದೆ. ಈ ಮಹಾನವಮಿ ಬಗ್ಗೆ ಇಟಲಿಯ ಪ್ರವಾಸಿಗ ನಿಕೊಲೋ ಡಿ ಕೌಂಟಿಯು ರಾಜರ ಬೆಂಬಲದಿಂದ ನಡೆಯುವ ವೈಭವದ ನಾಡಹಬ್ಬವಿದು ಎಂದು ಹಾಡಿ ಹೊಗಳಿದ್ದಾನೆ. ಈ ರೀತಿ ವೈಭವದಿಂದ ನಡೀತಾ ಇದ್ದ ಮಹೋತ್ಸವ ದಖ್ಖನ್ನರ ದಾಳಿಯಿಂದಾಗಿ ಅಂತ್ಯಗೊಂಡ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸಂಪೂರ್ಣವಾಗಿ ನಿಂತು ಹೋಗಿತ್ತು. ನಂತರ ಮೈಸೂರಿನ ಒಡೆಯರು ಇದನ್ನು ದಸರಾ ಎಂಬ ಹೆಸರಿನಲ್ಲಿ ಪುನಃ ಪ್ರಾರಂಭಿಸಿದರು. 1610ರಲ್ಲಿ ಶ್ರೀ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಮೊದಲ ದಸರಾ ಮಹೋತ್ಸವವನ್ನು ಆರಂಭಿಸಿದರು. ಅಂದು ಶುರುವಾದ ದಸರಾ ಮಹೋತ್ಸವ ಇಂದಿಗೂ ವೈಭವದಿಂದ ನಡೆದುಕೊಂಡು ಬರ್ತಾ ಇದೆ. ಇನ್ನು ಈ ದಸರಾದ ಜಂಬೂ ಸವಾರಿಯ ಇಂಟ್ರೆಸ್ಟಿಂಗ್ ಮಾಹಿತಿ ನೋಡೋಣ. ದಸರಾದ ಕೊನೆಯ ದಿನದಂದು ನಡೆಯುವ ಈ ಜಂಬೂ ಸವಾರಿಯು ಉತ್ಸವದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ. ಅರಮನೆಯ ಮುಂಭಾಗದಿಂದ ಹೊರಡುವ ಜಂಬೂ ಸವಾರಿಯ ಗಜಪಡೆಯಲ್ಲಿ ಚಿನ್ನದ ಅಂಬಾರಿ ಹೊರುವ ಆನೆಯನ್ನು ಸೇರಿದಂತೆ ಒಟ್ಟು 15 ಆನೆಗಳಿರುತ್ತವೆ. ಪ್ರತಿಯೊಂದಕ್ಕೂ ಅದ್ಧೂರಿ ಅಲಂಕಾರ ಮಾಡಲಾಗಿರುತ್ತೆ. ಆನೆಯ ಮೇಲಿರುವ ಚಿನ್ನದ ಅಂಬಾರಿಯ ತೂಕ 750 kg ಇರುತ್ತೆ. ಆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಇಡಲಾಗುತ್ತದೆ. ಮೊದಲ ಬಾರಿಗೆ ಅಂಬಾರಿ ಹೊತ್ತಿದ ಆನೆಯ ಹೆಸರು ಜಯಮಾರ್ತಾಂಡ. ಅರಮನೆಯ ಮುಂಭಾಗದಿಂದ ಹೊರಡುವ ಜಂಬೂ ಸವಾರಿ 4.5 ಕಿಲೋಮೀಟರ್ ದೂರ ಹೋಗಿ ಬನ್ನಿ ಮಂಟಪದ ಬಳಿ ಮುಕ್ತಾಯ ಆಗುತ್ತೆ. ಈ ಬಾರಿಯ 2025ರ ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿಯನ್ನು ಹೊರಲಿರುವ ಆನೆಯ ಹೆಸರು ಅಭಿಮನ್ಯು. ನಮ್ಮ ಸಂಸ್ಕೃತಿ, ಧಾರ್ಮಿಕ ಪರಂಪರೆಯ ಶಕ್ತಿ ರೂಪದ ಸಂಕೇತವಾಗಿರುವ ಈ ನವರಾತ್ರಿ ಉತ್ಸವ ವಿಜಯದಶಮಿ ಮೈಸೂರು ದಸರಾ ಎಂದೇ ಪ್ರಸಿದ್ಧಿಯಾಗಿದೆ. ಒಂದು ಕಾಲದಲ್ಲಿ ಅರಸರ ಮಹೋತ್ಸವವಾಗಿದ್ದ ಮೈಸೂರು ದಸರಾ ಈಗ ಕರ್ನಾಟಕದ ನಾಡಹಬ್ಬ ಆಗಿ ಪ್ರಸಿದ್ಧಿ ಪಡೆದಿದೆ. ಸೊ ಫ್ರೆಂಡ್ಸ್, ಇದು ನಮ್ಮ ನಾಡಹಬ್ಬ ಮೈಸೂರು ದಸರಾದ ಇತಿಹಾಸ ತಿಳಿಸುವ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಧನ್ಯವಾದಗಳು.